ಸಂತು ಸರ್, ಈ ಬಣ್ಣದ ಲೋಕದಲ್ಲೇ ಬದುಕು ಕಟ್ಟಿಕೊಳ್ಬೇಕು ಅನ್ನೋಂಥದ್ದು ನಿಮ್ಮ ಕನಸ ಅಥವಾ ಅಚಾನಕ್ಕಾಗಿ ಈ ಫೀಲ್ಡಿಗೆ ಬಂದಿದ್ದ? ಜೋಡಿ ನಂಬರ್ 1 ಬರಕ್ಕೂ ಮೊದಲು ಯಾವ್ಯಾವ ವೃತ್ತಿಗಳನ್ನ ಮಾಡಬೇಕಾಗಿ ಬಂತು ಲೈಫಲ್ಲಿ ಅನ್ನೋಂಥದ್ದು? ಮೇಡಮ್ ಏನಂದರೆ, ಈ ಬಣ್ಣದ ಬದುಕನ್ನ ಕಟ್ಕೋಬೇಕು ಅನ್ನೋದು ನಮ್ಮ ಆಸೆ. ಆದರೆ ಅದಿರುತ್ತೆ, ಪ್ರತಿಯೊಬ್ಬನಿಗೂ ಇರುತ್ತೆ. ಅದೊಂದು ಒಂಥರ ಸಣ್ಣ ಆಸೆಗಳಿರುತ್ತೆ. ಅದು ಹೆಂಗೆ ನಾನು ತಳ್ಳಿಬಿಡ್ತು ಅಂದರೆ, ನಾನು ಒಂದು ಟ್ರ್ಯಾಕ್ಟ್ರುಗಳಿದ್ದು ಒಂದು 2 ಟ್ರ್ಯಾಕ್ಟ್ರು. ಅದು ಟ್ರ್ಯಾಕ್ಟ್ರ್ ಓಡಿಸ್ಕೊಂಡು ನಾನು ಒಳ್ಳೆ ಟ್ರ್ಯಾಕ್ಟ್ರೆಲ್ಲ ಓಡಿಸಿದೆ, ಹೊಲ ಎಲ್ಲ ಉಳ್ತಿದ್ದೆ ಆವಾಗ. ಆವಾಗ ಏನಾಗ್ಬಿಡ್ತು, ಇದ್ಕಿದಂಗೆ ಸಾಲಗಳು ಜಾಸ್ತಿ ಆಗ್ಬಿಟ್ಟು ನಮ್ಮ ತಾಯಿ ಎದುರುಗಡೆನೇ ಟ್ರ್ಯಾಕ್ಟ್ರನ್ನ ಸೀಜ್ ಮಾಡ್ಕೊಂಡು ಹೋಗ್ಬಿಟ್ರು. ಒಂದು ಕಡೆ ನನ್ನ ತಾಯಿ ಅಳ್ತಾ ಇರೋರು, ಒಂದು ಕಡೆ ನಾನು ಮಂಕ ಕುಂತ್ಕೊಬಿಟ್ಟಿದ್ದೆ. ಅವತ್ತು ಒಂದು 50 ರೂಪಾಯಿ ದುಡ್ಡು ತೊಗೊಂಡು ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ನನ್ನ ಹತ್ರ ಇರೋದು 50 ರೂಪಾಯಿ, ತಲೆ ಕೆಡ್ಸ್ಕೊಂಬೇಡ, ಈಗ ಊರು ಬಿಡ್ತೀನಿ ನಾನು, ಯಾರು ಏನೇ ಅವಮಾನಗಳು ಮಾಡಿದ್ರು ನೀನು ತಲೆ ಕೆಡ್ಸ್ಕೊಂಬೇಡ ಅಂತ ಅಂದು, ಅಲ್ಲಿಂದ ಆ ನೋವು ಆ ಕಣ್ಣೀರಿನಲ್ಲಿ ರೈಲಲ್ಲಿ ಟಿಕೆಟ್ ತಗೊಳ್ದೇ 50 ರೂಪಾಯಿ ಇಟ್ಕೊಂಡು ಇಲ್ಲಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಅಲ್ಲಿ ಇಲ್ಲಿ ಹುಡುಕಾಟ ಮಾಡಿ ಕೊನೆಗೊಂದು ಖಾಸಗಿ ವಾಹಿನಿಯಲ್ಲಿ ರೈಟ್ರಾಗಿ, ಸ್ಕ್ರಿಪ್ಟ್ ರೈಟ್ರಾಗಿ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಅಸೋಸಿಯೇಟ್ ಡೈರೆಕ್ಟ್ರಾಗಿ ಪ್ರೋಗ್ರಾಮ್ ಮಾಡ್ಕೊಂಡು ರೋಡ್ ಶೋ ಮಾಡಿ, ನಿಮ್ಮ ಥರ ರೋಡಲ್ಲಿ ಅಂದರೆ ನೀವು ರೋಡಲ್ಲಿ ಮಾಡಿದ್ರೆ ಗೊತ್ತಿಲ್ಲ, ರೋಡ್ ಆ್ಯಂಕರಿಂಗ್ ಮಾಡ್ತಾರಲ್ಲ, ಕಾಮಿಡಿ ಪಂಚಿಂಗ್ಸ್ ಎಲ್ಲ ಆ್ಯಂಕರಿಂಗ್ ಮಾಡ್ತಾರೆ, ಈ ಥರ ಎಲ್ಲ ಆ್ಯಂಕರಿಂಗ್ ಮಾಡ್ಕೊಂಡು ಒಂದು ಬ್ಯೂಟಿಫುಲ್ಲು ಜೀವನನ ಕಟ್ಕೊಂಡೆ. ಬಟ್ ಆ ದಿನಗಳೇ ಒಂದು ದೊಡ್ಡ ಕಷ್ಟ. ಅವಮಾನಗಳು, 10 ಲಕ್ಷ ಸಾಲ ಮಾಡ್ಕೊಂಡು ಊರು ಬಿಟ್ಟ ಸಂತು ಅಂತ ಪ್ರತಿ ದಿನ ನನಗೆ ಅವಮಾನಗಳು. ಆಮೇಲೆ ಯಾರ್ಯಾರೋ ಬಂದು ನಮ್ಮ ಅಮ್ಮನ ಮೇಲೆ ಧೂಳೆಲ್ಲ ಎರಚಿ, ನಿನ್ನ ಮಗ ಆಳು ಬಿದ್ದೋಗಲಿ, ನಿನ್ನ ಮನೆ ಆಳು ಬಿದ್ದೋಗಲಿ ಅಂತ ಎಲ್ಲ ಅವಮಾನ ಮಾಡಿ, ನನ್ನ ತಾಯಿ ಎಷ್ಟು ನೋವುಗಳನ್ನ ಅನುಭವಿಸಿದ್ದಾರೆ ಅಂದರೆ, ತುಂಬ ನೋವು ಅನುಭವಿಸ್ಬಿಟ್ಟಿದ್ದಾರೆ ಅವರು. ಆದ್ರೂ ಆ ಭಗವಂತ ನಮ್ಮ ಜೊತೆ ಜಾಸ್ತಿ ಜರ್ನಿ ಮಾಡೋಕ್ಕೆ ನಮ್ಮ ತಾಯಿನ ಉಳಿಸ್ಕೊಳ್ಳಿಲ್ಲ. ಬಟ್ ಆ ಥರ ನೋವುಗಳು ತುಂಬ ದೊಡ್ಡ ಎಪಿಸೋಡ್ ಆಗುತ್ತೆ ಮೇಡಮ್, ಅದೆಲ್ಲ ಹೇಳ್ತಾ ಹೋದರೆ. ದೊಡ್ಡ ಜರ್ನಿ ನಮ್ಮದು. ಜರ್ನಿ ಅಂದರೆ ಬರೀ ಅವಮಾನಗಳೇ, ಅಪಮಾನಗಳೇ. ಅವೆಲ್ಲ ಹೇಳ್ತಾ ಹೋದ್ರೆ ಈಗ ಏನಂತಾರೆ ಗೊತ್ತಾ, ಡವ್ ಮಾಡ್ತವನೆ, ಡವ್ ಮಾಡೋಕೆ ಹಂಗೆ ಹೇಳ್ಕೊತವನೆ ಅಂತಾರೆ. ಇವತ್ತು ನಾನೊಂದು ಸರಿ ಯಾವುದೋ ಒಂದು ಶೋನಲ್ಲಿ ನಾನು ನಿಂಬೆಹಣ್ಣು ಮಾರ್ತಾಯಿದ್ದೆ, ನಮ್ಮ ತಾಯಿ ನಾನು ಫುಟ್ಪಾತಲ್ಲಿ ಮಲಗಿದ್ದು ಅಂದ ತಕ್ಷಣವೇ ಎಲ್ಲ ಕಮೆಂಟ್ ಹಾಕಿದರು, ಏನೂ ಮಾಡ್ತಾಯಿರಲಿಲ್ಲ ಅಂತ, ಹಂಗಿತ್ತು ಹಿಂಗಿತ್ತು ಅಂತ. ಮನುಷ್ಯ ಸೋತ ಮೇಲೆ ಏನು ಮಾಡೋಕ್ಕಾಗುತ್ತೆ ಮೇಡಮ್, ಅಲ್ವಾ? ಈಗ ನೆಂಟ್ರ ಮನೆಗೆ ಹೋಗೋಕ್ಕಾಗುತ್ತಾ ಸೋತ್ಬಿಟ್ಟು? ನಮಗೇನು ಗತಿಯಿಲ್ಲ ಅಂತ ನೆಂಟ್ರ ಮನೆಗೆ ಹೋದ್ರೆ ಎಷ್ಟು ಆಡ್ಕೊತಾರೆ, ಅದ್ರ ಬದಲು ರೋಡಲ್ಲೇ ಮಲಗಿರ್ಬೋದಲ್ಲ ಅಂತ. ಇವತ್ತಿನೂ ಮೇಡಮ್ ಯಶವಂತಪುರದಲ್ಲಿ ಶಿವಣ್ಣ ಲಾಡ್ಜ್ ಅಂತ ಇದೆ, ಅಲ್ಲಿ 50 ರೂಪಾಯಿ ಬೆಡ್ಡು, ಹೋಗಿ ಕೇಳಿ. ನನ್ನ ಪ್ರತಿ ನೆನಪು ಆ ಬೆಡ್ಡಲ್ಲಿದೆ ಮೇಡಮ್. ಫುಟ್ಪಾತಲ್ಲಿ ಮಲಗಿ ಒಂದು ದಿವಸ ಯಾರೋ ಪರಿಚಯಸ್ಥರು ಕರ್ಕೊಂಡೋಗ್ಬಿಟ್ಟು, ಶಿವಣ್ಣ ಲಾಡ್ಜ್ ಅಂತ ಇದೆ, ಇಲ್ಲಿ 50 ರೂಪಾಯಿ ಬೆಡ್ಡು, ಇಲ್ಲಿ ಮಲ್ಕೋ, ಹಾಸಿಗೆ ಎಲ್ಲ ಕೊಡ್ತಾರೆ, ಮುಖ ಎಲ್ಲ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಅಲ್ಲಿಂದ ಜರ್ನಿ ಮೇಡಮ್, 1,500,000 ಶಿವಣ್ಣ ಲಾಡ್ಜಿಂದ ಜರ್ನಿ ಸ್ಟಾರ್ಟ್ ಆಗಿ ಕಾರ್ಯಕ್ರಮ ಮಾಡಿ, ಕೊನೆಗೆ ಕಾಮಿಡಿ ಟಾಕ್ಸ್ ಅನ್ನೋ ರಿಯಾಲಿಟಿ ಶೋಗೆ ಬಂದು, ಮಜಾ ಭಾರತಕ್ಕೆ ಬಂದು, ಕಾಮಿಡಿ ಕಿಲಾಡಿಗೆ ಹೋಗಿ, ಅಲ್ಲಿಂದ ಜರ್ನಿ ಬಿಗ್ ಬಾಸು. ಅದಾದ ಕಾಮಿಡಿ ಕಿಲಾಡಿ ಆಯ್ತದಂಗೆ ನನ್ನ ಹೆಂಡತಿ ಮದುವೆ ಆಗಿದ್ದು, ಅಲ್ಲಿಂದ ಜೋಡಿ ನಂಬರ್ 1, ಅಲ್ಲಿಂದ ನೋಡಿ ಮೇಡಮ್ ಲೈಫೇ ಟರ್ನ್, ನೆಕ್ಸ್ಟ್ ಲೆವೆಲ್ ಟರ್ನ್ ಆಗ್ಬಿಡ್ತು. ಬಿಗ್ ಬಾಸು ಅದು ಇದು ಎಲ್ಲ ಮಾಡಿ ಕಲರ್ಸ್ ಕನ್ನಡದಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೊಂದು ಜೀವನ ಸಿಕ್ಬಿಡ್ತಿಲ್ಲ. ಈಗ ಗಿಚ್ಚಿ ಗಿಲಿಗಿಲಿ ಆಯ್ತು, ಮುಗೀತು. ಇವಾಗ ನಿಮ್ಮ ವೈಫ್ ಜೊತೆನೆ ಕಾಂಪಿಟೇಷನ್ಗೆ ಬಿದ್ರೂ ಸೋತ್ರಿ ನೀವು ಆ ಶೋನಲ್ಲಿ. ವೈಫ್ ಗೆದ್ದಿನ? ಎಲ್ಲಿ ಗೆದ್ದಿದ್ರಿ? ವೈಫ್ ಗೆದ್ದಿದ್ದೀನಿ ಮೇಡಮ್. ಯಾಕೆ ಮೇಡಮ್ ಹಿಂಗಂತೀರಿ? ಹೆಂಗ್ ಗೆದ್ರಿ ಸರ್? ವೈಫ್ ಗೆದ್ದಿರೋದು ಅಲ್ಲ ಮೇಡಮ್, ವೈಫ್ ಅಲ್ಲ ಮೇಡಮ್, ಅದು ನಾನು. ಅದು ನಾನು ನೀನು ಅದು ನಾನು. ಅದು ನೆಕ್ಸ್ಟ್ ಏನು ಸರ್? ನೆಕ್ಸ್ಟ್ ಫ್ಯೂಚರ್ ಮೇಡಮ್ ಸಿನಿಮಾಗಳು ಮಾಡ್ತಾ ಇದ್ದೀವಿ. ನನ್ನ ಹೆಂಡತಿಗೂ ಸೀರಿಯಲ್ ಆಫರ್ಸ್ ಎಲ್ಲ ಬರ್ತಾ ಇದೆ. ಇನ್ನೂ ಡಿಸೈಡಿಂಗ್ ಆಗಿಲ್ಲ. ಇಬ್ಬರು ಒಂದೇ ಸಿನಿಮಾದಲ್ಲಿ ಗಂಡ ಹೆಂಡತಿಯಾಗಿಯೇ ಆ್ಯಕ್ಟ್ ಮಾಡ್ತಿದ್ವಿ. ಕ್ರೆಡಿಟ್ ಕುಮಾರ ಅಂದ್ಬಿಟ್ಟು. ಹೌದು, ನಮ್ಮ ಪ್ರಜ್ವಲಣ್ಣ ಬಾಂಡ್ ರವಿ ಮೂವಿ ಡೈರೆಕ್ಟ್ರು ಕ್ರೆಡಿಟ್ ಕುಮಾರ ಅಂತ. ಅದರಲ್ಲಿ ನಾನೊಂದು ಪಾತ್ರ, ನನ್ನ ಹೆಂಡತಿ ಒಂದು ಪಾತ್ರ, ಅಂದರೆ ಗಂಡ ಹೆಂಡ್ತಿನೇ. ಅದ್ಭುತವಾಗಿದೆ ರೋಲು. ಅದಾದಮೇಲೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮದೇ ಒಂದು ಪ್ರೊಡಕ್ಷನ್, ಅಂದರೆ ನನ್ನದಲ್ಲ, ನಮ್ಮ ಕಡೆಯವ್ರದ್ದು ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದರಲ್ಲೂ ಆ್ಯಕ್ಟ್ ಮಾಡ್ತಾಯಿದ್ವಿ. ಇಲ್ಲಿ ನಿಜ ಜೀವನದಲ್ಲಿ ಹೆಂಗೆ ಆ್ಯಕ್ಟ್ ಮಾಡೋದು, ಹಂಗೆ ಅವಕಾಶ ಸಿಕ್ಕಿದ್ರೆ ಸಿನಿಮಾದಲ್ಲೂ ಜೊತೆಲೇ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಸೀರಿಯಲ್ ಅವಕಾಶ ಬಂದಿದೆ, ನೋಡೋಣ. ಅವಕಾಶದಲ್ಲಿ ಸೆಲೆಕ್ಟ್ ಆಗಿ ಅವ್ಳಿಗೆ ಮಾಡೋಂಥ ಅರ್ಹತೆ, ಒಂದು ಪರ್ಫೆಕ್ಟ್ನೆಸ್ ಇದ್ದರೆ ಹೋಗಿ ಮಾಡಲಿ ಮೇಡಮ್. ಮಾನ್ಸ, ಜೋಡಿ ನಂಬರ್ 1ಗೆ ಬರಬೇಕಾದ್ರೆ ಕಾಮಿಡಿ ಕಿಲಾಡಿಗಳು ಸೀಸನಲ್ಲಿ, ಅಂದರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಬರಬೇಕಾದ್ರೆ ನಾನು ಬರಲ್ಲ ಅಂತ ಹತ್ತಿದ್ದು, ಅದೆಲ್ಲ ನನಗೆ ಬರಲ್ಲ, ಆ್ಯಕ್ಟಿಂಗ್ ಎಲ್ಲ ಬರಲ್ಲ ಅಂತ ಅಂದಾಗ, ಬಟ್ ಸಂತು ಸರ್ ಸಪೋರ್ಟ್ ಮಾಡಿ ಕರ್ಕೊಂಡು ಬಂದರು. ಇವತ್ತು ನೀವೇ ಒಂದು ಶೋನಲ್ಲಿ ರನ್ನರ್ ಅಪ್ ಆಗಿದ್ದೀರಾ. ನಿಮಗೆ ಸೀರಿಯಲ್ ಆಫರು, ಸಿನಿಮಾ ಆಫರ್ಗಳು ಬರ್ತಿದೆ ಅಂತಂದರೆ ಎಷ್ಟು ಖುಷಿ ಆಗುತ್ತೆ, ಅಥವಾ ನರ್ವಸ್ನೆಸ್ ಇದೆಯಾ ಹೆಂಗೆ ಮಾಡೋದು ಅಂತ, ಅಥವಾ ಇಲ್ಲೇ ಗೆದ್ದಿದ್ದೀನಿ ಅಂದರೆ ಅದೇನು ದೊಡ್ಡದಲ್ಲ ಅನ್ನೋ ಥರದ್ದು ಒಂದು ಉತ್ಸಾಹ, ಹುಮ್ಮಸ್ ಇದೆಯಾ? ಹೇಗೆ, ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಸಂತು? ಇಲ್ಲ, ನಾನು ತುಂಬ ಹೆದರಿಕೋತೀನಿ. ಈಗಲೂ ತುಂಬ ಹೆದರಿಕೋತೀನಿ. ಒಂದು ಸ್ಟೇಜ್ ಶೋ ಅಂದಾಗಲೂ ಸಡನ್ನಾಗಿ ಹೇಳ್ಬಿಟ್ರೆ, ಸಂತು ಏನು ಮಾಡೋದು ಸಂತು? ಯಾಕಂದರೆ ಏನೂ ಇಲ್ಲದೆ ಸುಮ್ಮನೆ ಹೋಗಬಾರ್ದಲ್ವ, ಏನಾದರೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಇರಬೇಕು, ಗೊತ್ತಿರಬೇಕು ಅದ್ರ ಬಗ್ಗೆ ಅಂತ. ಬಟ್ ನನಗೊಂದು ಧೈರ್ಯ ಏನು ಅಂದರೆ, ಇಲ್ಲೇ ಮಾಡಿದ್ದೀನಿ ಅಲ್ಲೇ ಮಾಡಿದ್ದೀನಿ ಅನ್ನೋ ಕಾರಣಕ್ಕಲ್ಲ, ನನ್ನ ಜೊತೇಲಿ ನನ್ನ ಗಂಡ ಇದ್ದಾನಪ್ಪ, ಅಷ್ಟು ಸಾಕು.
ಎಲ್ಲಿ ಬೇಕಾದರೂ ಕರ್ಕೊಂಡೋಗ್ಲಿ ನನ್ನ ಜೊತೆಲಿ ನನ್ನ ಗಂಡ ಇದ್ದಾನೆ, ಅಲ್ಲಿ ತಪ್ಪಾದರೂ ಆಗಲಿ ಸರಿಯಾದರೂ ಆಗಲಿ ಜೊತೆಲಿ ನನ್ನ ಗಂಡ ನಿಂತೇ ನಿಲ್ತಾರೆ, ಅಷ್ಟು ಸಾಕು ಅನಿಸುತ್ತೆ ಮೇಡಮ್. ಅದು ತುಂಬ ಖುಷಿ ಇದೆ ಮಾತ್ರ ಜೀವನಕ್ಕೆ. ಸಂತು ಅಲ್ಲದೆ ಬೇರೆ ಯಾರೇ ಆಗಿದ್ರು ನಿಜ ನನ್ನನ್ನು ಸಹಿಸ್ಕೊತಾ ಇರಲಿಲ್ಲ. ನಾನು ತುಂಬ ಹಠಮಾರಿ, ತುಂಬ ಅನ್ಸಿದ್ದು ಬೇಗ ಹೇಳ್ಬಿಡ್ತೀನಿ, ಸಿಟ್ಟು ಬಂದರೆ ಬೈದೇ ಬಿಡ್ತೀನಿ. ಬೇರೆ ಗಂಡೀರಾಗಿದ್ರೆ ದೇವರೇ ಗತಿ. ಸಂತು ಸಹಿಸ್ಕೊಂಡು ಇಲ್ಲಿವರೆಗೆ ಬೆಳೆಸ್ಕೊಂಡು ಬಂದಿದ್ದು ಸಂತನ ದೊಡ್ಡತನ. ದಿ ಗ್ರೇಟ್ ಅವ್ನು ಸಂತು. ಸರ್, ಒಬ್ರಿಗೊಬ್ರು ಪರಸ್ಪರ ಸಪೋರ್ಟ್ ಮಾಡ್ತೀರಾ. ಅವ್ರು ಹೇಳ್ತಾರೆ ಸಂತು ಸಿಕ್ಕಿದ್ದೆ ನನ್ನ ಭಾಗ್ಯ ಅಂತ, ನೀವು ಹೇಳ್ತೀರಾ ಅವಳು ಸಿಕ್ಕಿದ್ದು ನನ್ನ ಭಾಗ್ಯ ಅಂತ. ಬಟ್ ಯೂಶಲಿ ಅವರು ಅದು ಸ್ಕಿಟ್ಗಳಲ್ಲಿ ಬೈಯೋದು ಅದೆಲ್ಲ ಅದು ಗಿಮಿಕ್ ಅನ್ನೋದಕ್ಕಿಂತ ಒಂದು ಎಂಟರ್ಟೈನ್ಮೆಂಟಿಗೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ತೀರಾ. ಬಟ್ ಜನ ನೋಡೋರಿಗೆ ಗಂಡನ್ಗೆ ಹಾಕಿ ಬೆಲೆನೇ ಕೊಡಲ್ಲ, ಬೈಕ್ ಬಂದಂಗೆ ಬೈತಾಳೆ, ಪೊರ್ಕೆಲ್ಲ ಹೊಡಿತಾಳೆ, ಈ ಥರದ್ದೆಲ್ಲ ಕಮೆಂಟ್ಸ್ ಬಂದಾಗ ಕಮೆಂಟ್ಸನ್ನು ಕೂಡ ನೀವು ಪಾಸಿಟಿವ್ ಆಗಿ ತೊಗೊಂಡು, ನನಗೆ ನೆಗೆಟಿವ್ ಕಮೆಂಟ್ ಮಾಡೋರು ನನಗೆ ಅನ್ನದಾತರು ಅಂತ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ ನೆನಪು ನನಗೆ. ಸೊ ಹೆಂಗೆ ತೊಗೋತೀರಿ ಈ ನಮ್ಮ ಚಾನಲ್ ಥ್ರೂ ಹೇಳೋದಾದರೆ ನೆಗೆಟಿವ್ ಕಮೆಂಟ್ಸ್ನ ಹೇಗೆ ತೊಗೋತೀರಿ? ಹೆಂಡತಿ ಗಂಡ ಅಂತಂದರೆ ನಮ್ಮ ಭಾಷೆಯಲ್ಲಿ ಅವನು ಗುಲಾಮರಿ, ಹೆಂಡತಿ ಕೈಗಳಿಗಿರ್ತಾನೆ, ಈ ಥರ ಏನೇನೋ ಮಾತಾಡ್ತಾರೆ ಸರ್. ಅವ್ರಿಗೆ ಏನೇ ಹೇಳ್ತಾರೆ ಸಂತು? ಮೇಡಮ್, ಪ್ರತಿ ಗಂಡಸಿನ ಯಶಸ್ಸಿನಿಂದ ಹೆಣ್ಣಿರ್ತಾಳೆ, ಹೆಣ್ಣಿನ ಯಶಸ್ಸಿನಿಂದ ಗಂಡಿರ್ತಾನೆ. ಸೊ ಅದೊಂದು ಫಾರ್ಮುಲಾ ಅದು ಅಲ್ವಾ. ಆಮೇಲೆ ನಾವು ಕಾಮಿಡಿಲಿರೋದ್ರಿಂದ ಕಾಲು ಎಳಿಸ್ಕೊಳ್ಳೇಬೇಕು. ನಾವಂತೆಲ್ಲ ದೊಡ್ಡ ದೊಡ್ಡ ಕಾಮಿಡಿಯನ್ಸೇ ಕಾಲು ಎಳಿಸ್ಕೊಂಡು ಸಿನಿಮಾದಲ್ಲಿ ನಟಿಸಿ ಇನ್ನೊಬ್ರನ್ನ ನಗಿಸ್ತಾರೆ ಅಲ್ವಾ. ಸೊ ಹಾಗಾಗಿ ಟೆಲಿವಿಷನಲ್ಲಿ ರಿಯಾಲಿಟಿ ಶೋಸ್ ಅಂತ ಬಂದ ತಕ್ಷಣವೇ ಸೊ ನಾವು ಕಾಲು ಎಳಿಸ್ಕೊಂಡಷ್ಟು ನಮ್ಮೇಲೆ ನಾವು ಒಂದು ಕಾಮಿಡಿ ಮಾಡ್ಕೊಂಡಷ್ಟು ಜನ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ 100 ಜನ ಬ್ಯಾಡ್ ಕಮೆಂಟ್ ಹಾಕಿದ್ರೆ 1000 ಜನ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಅವರು ಕಣೋ ಸ್ಟೇಜ್ ಮೇಲೆ ಬಂದರೆ ಗಂಡ ಹೆಂಡತಿ ಇಬ್ಬರು ನಗಿಸ್ಬಿಟ್ಟೇ ಹೋಗ್ತಾರೆ ಅಂತಾರೆ. ಸೊ ನಾನು ಬ್ಯಾಡ್ ಕಮೆಂಟ್ ಮಾಡೋರ್ಗೇ ನಾವೇನು ಇದು ಮಾಡೋಕ್ಕೋಗಲ್ಲ. ಯಾಕೆಂದರೆ ಬ್ಯಾಡ್ ಕಮೆಂಟ್ ಮಾಡ್ತಿರೋರು ನಮ್ಗೆ ಜಾಸ್ತಿ ಪ್ರೀತಿಸ್ತಾ ಇದ್ದಾರೆ ಅಂತ ಅಲ್ಗರ್ಥ. ಅಂದರೆ ಜಾಸ್ತಿ ನೋಡ್ತಾ ಇದ್ದಾರೆ ನಮ್ಮನ್ನ ಅಲ್ವಾ. ಅವರೇ ನಮ್ಗೆ ಅನ್ನದಾತರು. ನಾನು ಯಾವಾಗಲೂ ಹೇಳೋದಷ್ಟೇ, ಬ್ಯಾಡ್ ಕಮೆಂಟ್ ಆರ್ ಗುಡ್ ಕಮೆಂಟ್ ಯಾವುದೇ ಆಗಲಿ ಅವರೇ ನಮ್ಗೆ ಅನ್ನದಾತರು. ಅವ್ರು ಜಾಸ್ತಿ ನೋಡಿದಷ್ಟು ನಮಗೆ ಮಾರ್ಕೆಟ್ ಜಾಸ್ತಿ, ನಮಗೆ ಜೀವ ಇದೆ ಅಂತ. ಸೊ ಯಾರೋ ಒಬ್ಬರು ನೆಗೆಟಿವ್ ಕಮೆಂಟ್ ಹಾಕಿ ನಮಗೇನೋ ಹೇಳ್ತಾ ಇದ್ದಾರೆ ಅಂದರೆ ಸೊ ಆಲ್ರೆಡಿ ನಾವು ಜೀವಂತವಾಗಿದ್ದೀವಿ, ನಾವು ಏನೋ ಒಂದು ಸ್ವಲ್ಪ ಪ್ರಚಲಿತದಲ್ಲಿದ್ದೀವಿ, ಹೌದು ನಾವು ಮಾಡಬೇಕು ಅನ್ನೋ ಹುಮ್ಮಸ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಕಮೆಂಟು ಹಾಕೋರ್ಗಾಗಲಿ ಅಥವಾ ನಮಗೆ ಗುಡ್ ಕಮೆಂಟ್ ಹಾಕೋರು, ಬ್ಯಾಡ್ ಕಮೆಂಟ್ ಹಾಕೋರ್ಗಾಗಲಿ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಇರೋದಕ್ಕೇ ನಾವು ಇಲ್ಲಿರೋದು ಮೇಡಮ್. ಒಂದು ಟ್ರೋಲ್ ಪೇಜವ್ರಾಗಿರೋದು, ಮತ್ತೊಂದಾಗಿರೋದು, ಯಾರೇ ಆಗಿರ್ಬೋದು. ಸೊ ಅವ್ರು ಇರೋದಕ್ಕೇ ನಾವೆಲ್ಲ ಇರೋದು, ಟೆಲಿವಿಷನ್ ಇರೋದಕ್ಕೇ ಅಲ್ವಾ. ಈಗ ನಮ್ಮ ಚಾನಲ್ ಹೆಡ್ಡು ಪ್ರಕಾಶ್ ಸಾರು, ಆಮೇಲೆ ಪ್ರಭಾ ಮ್ಯಾಮು, ಚೈತ್ರ ಮೇಡಮು, ಸಾಗರ್ ಸಾರು, ಆಮೇಲೆ ನಮ್ಮ ಕುಮಾರ್ ಅವರು, ನೆಲ್ಸನ್ ಅವರು, ಸಂದೀಪ್ ಅವರು. ಸೊ ಇವರೆಲ್ಲ ನಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಜಡ್ಜಸ್ಸು ಅವ್ರು 3 ಮುತ್ತುಗಳು ಅಂತಲೇ ಹೇಳಬೇಕು. ನಮ್ಮ ಕೋಮಲ್ ಸಾರು, ಶ್ರುತಿ ಮ್ಯಾಮು, ಸಾಧು ಸಾರು, ನಮ್ಮ ನಿರಂಜನ್ ದೇಶಪಾಂಡೆ ಆ್ಯಂಕರು, ನಿಜವಾಗ್ಲೂ ಒಂದು ದೊಡ್ಡ ಶಕ್ತಿ ಅವರು. ನನಗೆ ಯಾವ ಶೋಗೆ ಹೋದ್ರೂ ಇಷ್ಟೊಂದು ಪಾಸಿಟಿವ್ ಎನರ್ಜಿ ಸಿಕ್ಕಿರಲಿಲ್ಲ. ಬಟ್ ಇಲ್ಲಿ 8 ತಿಂಗಳು ನಾನು ಆ್ಯಕ್ಟ್ ಮಾಡ್ತಾ ಅವ್ರು ಕೊಡೋ ಒಂದೊಂದು ಐಡಿಯಾಸ್ ಆಗಿರ್ಬೋದು, ಒಂದು ಟಿಪ್ಸ್ ಆಗಿರ್ಬೋದು, ಯಾವುದೋ ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗ್ತಿತ್ತು ನಮ್ಮಿಬ್ಬರನ್ನ. ಅಷ್ಟು ಅದ್ಭುತವಾಗಿ ಹೇಳ್ತಾಯಿದ್ರು ನಮಗೆ. ಆಮೇಲೆ ನಮ್ಮ ಒಳಗಿದ್ರಲ್ಲ ಕಂಟೆಸ್ಟೆಂಟು, ಅವರೆಲ್ಲ ನಮ್ಗೆ ಯಾವುದೋ ಕಂಟೆಸ್ಟೆಂಟ್ ಥರ ಇರಲಿಲ್ಲ. ನಮಗೆಲ್ಲ ಅಣ್ಣ ತಮ್ಮ, ಬಾವ ಬಾಮೈದ, ಈ ಥರ ಕಾಂಬಿನೇಷನ್ ನಮಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.